ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ತಿಳಿಸ್ತಾ ಇರುವ ದೇವಾಲಯ ತುಂಬ ಅಂದರೆ ತುಂಬಾ ವಿಶೇಷವಾಗಿದೆ. ಈ ದೇವಾಲಯಕ್ಕೆ ಬಂದು ನೀವು ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ನೀವೆಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೂ ಸಹ ನೀವು ಪರಿಹಾರನ ಕಂಡ್ಕೋಬೋದು. ಅಂದರೆ ನಿಮ್ಮ ಹತ್ರ ಯಾರಾದರೂ ದುಡ್ಡಿಸ್ಕೊಂಡು ಮೋಸ ಮಾಡಿದರೆ, ಹಾಗೆಯೇ ಮಾಟಮಂತ್ರ ದೋಷಕ್ಕೆ ಗುರಿಯಾಗಿದ್ದರೆ, ಆರೋಗ್ಯ ಸಮಸ್ಯೆ, ಕೋರ್ಟ್ ಸಮಸ್ಯೆ ಅಥವಾ ಜೊತೆಗೇ ಇದ್ದು ಬೆನ್ನಿಗೆ ಚೂರಿ ಹಾಕೋರಿದ್ರೆ, ಭೂಮಿಯಲ್ಲಿ ತೊಂದರೆ, ಈ ಥರ ಯಾವುದೇ ಸಮಸ್ಯೆ ಇದ್ದರೂ ಸಹ ಅದಕ್ಕೆ ಒಂದು ಪರಿಹಾರನ ಕಂಡ್ಕೋಬೋದು. ಈ ದೇವಾಲಯಕ್ಕೆ ಬಂದು ಒಂದು ಪ್ರಾರ್ಥನೆ ಮಾಡಿ ಹೂ ಕೇಳುವ ಮುಖಾಂತರ ನಿಮಗೆ ಒಳ್ಳೆಯದಾಗುತ್ತೋ ಅಥವಾ ಕೆಟ್ಟದಾಗುತ್ತೋ ಅಂತ ತಿಳ್ಕೊಬೋದು. ಹಾಗಿದ್ರೆ ಈ ದೇವಾಲಯ ಎಲ್ಲಿದೆ, ಈ ದೇವಾಲಯದ ವಿಶೇಷತೆ ಏನು, ಈ ದೇವಾಲಯ ಎಷ್ಟು ವರ್ಷಗಳ ಕಾಲದ ಇತಿಹಾಸವನ್ನು ಹೊಂದಿದೆ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಕಂದ ನಿನಗೋಸ್ಕರ ಹೇಳುವೆ, ಆ ತಾಯಿ ಇಲ್ಲಿ ಬಂದು ನಿಂತ ಕಥೆಯನು, ಭಕ್ತಿ ಮೈ ತುಂಬಿರೆ ಹಾಡುವೆ, ನಮ್ಮೂರು ದೇವಿ ಪುರವೂ ಆದ ಕಥೆಯನು ನಾನು. ಮಣ್ಣಿನ ಪುಣ್ಯವೋ ಹಿರಿಯರ ಪುಣ್ಯವೋ, ದೇವಿ ಕರುಣೆ ಹೊಳೆಯು ಹರಿದಿಹುದಿಲ್ಲಿ, ಒರೆಸಿ ಕಂಬನಿ ಹರಿಸಿ ಜೇನಹನಿ, ತೋರುವ ಲೀಲೆಗಳು ಸಾವಿರವಿಲ್ಲಿ. ಕಂದ ನಿನಗೋಸ್ಕರ ಹೇಳುವೆ, ಆ ತಾಯಿ ಇಲ್ಲಿ ಬಂದು ನಿಂತ ಕಥೆಯನು. ನಾನು ತಿಳಿಸ್ತಿರೋ ದೇವಾಲಯ ಮೆಣಿಯಮ್ಮ ದೇವಾಲಯ. ಇದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕುಂದೂರು ಮಠದಲ್ಲಿದೆ. ಇದು ಹಾಸನದ ಅತ್ಯಂತ ಶಕ್ತಿಶಾಲಿ ದೇವತೆ ಅಂತಲೇ ಹೇಳ್ಬೋದು. ಈ ದೇವಾಲಯಕ್ಕೆ ಹಾಸನದಿಂದ ಸುಮಾರು 31 ಕಿಲೋಮೀಟರ್, ಹಾಗೆ ಚನ್ನರಾಯಪಟ್ಟಣದಿಂದ 18 ಕಿಲೋಮೀಟರ್ ಆಗುತ್ತೆ. ಕುಂದೂರು ಮಠದಲ್ಲಿ ನೆಲೆಸಿರುವ ಈ ತಾಯಿ ಕೊಡಗಿನಿಂದ ಬಂದು ಕುಂದೂರಿನಲ್ಲಿ ಮೆಳೆಯಲ್ಲಿ ನೆಲೆಸಿದ್ದಾಳೆ. ಈ ತಾಯಿ ದರ್ಶನಕ್ಕೆ ಸುಮಾರು ಲಕ್ಷಾಂತರ ಜನಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಈ ಮಠವನ್ನು ಆದಿಚುಂಚನಗಿರಿ ಸಂಸ್ಥಾನಕ್ಕೆ ಸೇರಿಸ್ಕೊಳ್ಳಲಾಗಿದೆ. ಇದನ್ನು ಶಾಖಾ ಮಠ ಅಂತಲೂ ಸಹ ಕರೀತಾರೆ. ಈ ದೇವಾಲಯಕ್ಕೆ ಕಷ್ಟ ಅಂತ ಬಂದ ಭಕ್ತರಿಗೆಲ್ಲ ತಾಯಿ ಒಂದು ಹೂವನ್ನು ನೀಡುವ ಮುಖಾಂತರ ಅವರಿಗೆ ಆಶೀರ್ವಾದ ನೀಡ್ತಾಳೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಇಲ್ಲಿ ಕಾಲಿಡೋಕ್ಕೂ ಸಹ ಜಾಗ ಇರೋದಿಲ್ಲ, ಅಷ್ಟು ಜನಸಂಖ್ಯೆ ಇರುತ್ತೆ. ಇಲ್ಲಿ ತಡೆ ಹೊಡೆಯೋದು ಫೇಮಸ್ಸು. ಇಲ್ಲಿ ತುಂಬ ಜನ ತಡೆ ಹೊಡೆಸ್ಕೊಳ್ಳೋಕ್ಕೋಸ್ಕರ ಬರ್ತಾರೆ. ಅವರ ಕಷ್ಟಗಳನ್ನೆಲ್ಲ ತಗಡಿನಲ್ಲಿ ಬರೆದು ಅದನ್ನು ತಡೆ ಹೊಡೆಸ್ತಾರೆ. ದೇವಾಲಯಕ್ಕೆ 800ರಿಂದ 1000 ವರ್ಷಗಳ ಮೇಲೆ, ಅಂದರೆ 1200 ವರ್ಷಗಳ ಕಾಲದ ಇತಿಹಾಸ ಇದೆ. ಹಾಗೆ ಈ ದೇವಾಲಯವನ್ನು ನಿರ್ಮಿಸಿದ್ಯಾರು, ಯಾವಾಗ ಸ್ಥಾಪನೆ ಆಯಿತು, ಹಾಗೆ ಈ ಅಮ್ಮನವರ ಇತಿಹಾಸವನ್ನು ತಿಳಿಯೋದೇ ಆದರೆ, ಈ ಮಠದಲ್ಲಿ ಒಬ್ಬರು ಜೀವಂತವಾಗಿ ಐಕ್ಯವಾಗಿರುವ ಸ್ವಾಮೀಜಿ ಇದ್ದಾರೆ. ಅವರು ತಪಸ್ಸು ಮಾಡಿದಂತಹ ಜಾಗ ಇದೆಯಲ್ಲ ಅಂತ ಹೇಳ್ಬೋದು. ತಪಸ್ಸು ಮಾಡುವ ಜಾಗದಲ್ಲಿ ಸ್ವಾಮೀಜಿಯವರು ಒಂದು ಮಠವನ್ನು ಕಟ್ಟುವ ಉದ್ದೇಶ ಹೊಂದಿರ್ತಾರೆ. ಆ ಉದ್ದೇಶವನ್ನು ಈಡೇರಿಸೋದಕ್ಕೋಸ್ಕರ ಅವರು ಮಲೆನಾಡು ಕಡೆ ಭಿಕ್ಷೆ ಮಾಡೋದಕ್ಕೆ ಹೊರಡ್ತಾರೆ. ಆಗ ಹೋಗಿದ್ದ ಟೈಮಲ್ಲಿ ಬೆಳಗಿಂದ ಸಂಜೆವರೆಗೆ ಅವ್ರಿಗೆ ಏನೆಲ್ಲ ಭಿಕ್ಷೆ ಬಂತು ಅದನ್ನೆಲ್ಲ ಒಂದು ಬಸವನ ಮೇಲೆ ತುಂಬಿಕೊಂಡು ಬರ್ತಾ ಇರ್ತಾರೆ. ಹೀಗೆ ತುಂಬ್ಕೊಂಡು ಬರುವ ಸಂದರ್ಭದಲ್ಲಿ ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ ಆಗಿರುತ್ತೆ. ಅದನ್ನು ಒಂದು ಲೆವೆಲಿಗೆ ಬರ್ಸೋದಕ್ಕೋಸ್ಕರ ಆ ಜೋಳಿಗೆಗೆ 3 ಕಲ್ಲುಗಳನ್ನ ಎತ್ಬಿಟ್ಟು ಇಡ್ತಾರೆ. ಅದು ಒಂದೇ ಸಮನೆ ಬರಲಿ ಅಂತ. ನಂತರ ಮುಂದೆ ಅದೇ ಮಾರ್ಗವಾಗಿ ಬರ್ತಾ ಇರಬೇಕಾದ್ರೆ ಇಲ್ಲಿ ಬಸವನ ಬಿದ್ದೋಗುತ್ತೆ, ಹಾಗೆ 3 ಕಲ್ಲು ಸಹ ಬಿದ್ದೋಗುತ್ತೆ. ಆವಾಗ ಸ್ವಾಮೀಜಿಯವರು ಬಸವನನ್ನು ಎತ್ತಿ ಒಂದು ಲೆವೆಲ್ಗೆ ಸರಿ ಹೋಗುವಂತೆ ಮಾಡಿ ದವಸ ಧಾನ್ಯವನ್ನೆಲ್ಲ ಮಠಕ್ಕೆ ತಗೋಗಿ ಅದನ್ನು ಹಿತ ಹಾಕಿ ಕೊಟ್ಟು ಮಾರನೇ ದಿನ ಎದ್ದು ಶಿವಪೂಜೆಯನ್ನು ಮುಗಿಸಿ ಬರ್ತಾ ಇರ್ತಾರೆ. ಹಾಗೆ ಬರ್ತಾ ಇರೋ ಸಂದರ್ಭದಲ್ಲಿ ದೇವಿ ಪ್ರತ್ಯಕ್ಷ ಆದಾಗ ಸ್ವಾಮಿಗಳು, ನೀನು ಯಾರಮ್ಮ, ಇಲ್ಲೇಗೆ ಬಂದಮ್ಮ ಅಂತ ಕೇಳಿದಾಗ, ನಾನು ನಿನ್ನೆ ನಿನ್ನ ಜೊತೆ ನಿನ್ನ ಜೋಳಿಗೆಲೆ ಬಂದೆ ಕಣಪ್ಪ ಅಂತ ಹೇಳ್ತಾರೆ. ಆವಾಗ ನೀನು ಹೇಗೆ ಬಂದಮ್ಮ, ನನ್ನಿಂದ ಏನಾಗಬೇಕು ಅಂತ ಸ್ವಾಮೀಜಿಯವರು ಕೇಳ್ತಾರೆ. ಆವಾಗ ಈ ಕ್ಷೇತ್ರದಲ್ಲಿ ರಕ್ಷಣಾ ದೇವತೆಯಾಗಿ ಜನರನ್ನು ಕಾಪಾಡ್ಕೊಂಡಿರ್ತೀನಿ, ಸ್ವಲ್ಪ ಜಾಗ ಕೊಡು ಅಂತ ದೇವಿ ಕೇಳ್ತಾಳೆ. ಆವಾಗ ಸ್ವಾಮಿಗಳು, ಹೋಗಮ್ಮ ಮೇಳದೊಳಗೆ ಕೂತ್ಕೋ ಅಂತ ಅಂತಾರೆ. ಆವಾಗ ದೇವಿ, ನಾನು ಹಾಗೆ ಹೋಗಿ ಒಳಗೆ ಕೂರಲ್ಲಪ್ಪ, ನಿನ್ನ ತಲೆಯೊಳಗೆ ಇರುವ 3 ಜಡೆನ ಕಿತ್ತು ಪೀಠ ಮಾಡಿ ಕೊಟ್ಟರೆ ನಾನು ಅಲ್ಲೋಗಿ ಕೂತ್ಕೊತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಸ್ವಾಮಿಗಳು ಒಂದು ಪೀಠ ಮಾಡಿ ಕೊಟ್ಟಾಗ ಅಲ್ಲೋಗಿ ಕೂತ್ಕೊಂಡು ನೆಲೆಯಾಗಿ ನಿಲ್ತಾರೆ. ಹಾಗೆ ಅವ್ರು ಕೊಟ್ಟ ಮಾತಂತೆ ಅಂದಿನಿಂದ ಇಂದಿನವರೆಗೂ ಜನರ ರಕ್ಷಣೆಯನ್ನು ಸಹ ಮಾಡ್ಕೊಬಂದಿದ್ದಾಳೆ ದೇವಿ. ಬಿದಿರು ಮೇಳೆಯಲ್ಲಿ ಮೈದೋರಿ ನಿಂತ ಆದಿಶಕ್ತಿ ರೂಪಳೆ ಮೇಳೆಯಮ್ಮ ನಮ್ಮಮ್ಮ, ನೋವು ನಲಿವುದೆಲ್ಲ ಇವಳ ಲೀಲೆ ಎಂದು ಅರಿತು ನಡೆವ ಭಕ್ತರ
ಹೆತ್ತ ತಾಯಿಯು ಮಮತಾಮಯಿಯು ನಿತ್ಯ ಇವಳ ಸ್ಮರಿಸುತ್ತಿರೆ ಸಿರಿಯ ನೀವಳು ಮನದ ಬಯಕೆ ಅರಿತು ಕ್ಷಣದಿ ವರವ ಕೊಡುವಳು ಬಿದಿರು ಮಳೆಯಲ್ಲಿ ಮೈದೋರಿ ನಿಂತ. ಹಾಗೆ ಇಲ್ಲಿನ ವಿಶೇಷತೆ ಏನಂದರೆ ಅಮ್ಮನವರಿಗೆ ಪ್ರಾಣಿ ಬಲಿನ ಕೊಡಲ್ಲ. ಅಮ್ಮನವರಿಗೆ ಮೊಸರನ್ನ, ಬೆಲ್ಲದನ್ನ, ಹಣ್ಣು ತುಪ್ಪ ಈ ಥರ ನೈವೇದ್ಯನ ಮಾಡ್ತಾರೆ. ಹಾಗೆಯೇ ಅಮ್ಮನ ಜೊತೆ ಬಂದಂತಹ 9 ಜನ ಬಂಟ್ರೇನಿದ್ದಾರೆ ಅವರಿಗೆ ಮರಿ, ಕೋಳಿ, ಹಂದಿ ಈ ಥರ ಪೂಜೆನ ಮಾಡ್ತಾರೆ. ಒಳಗಡೆನೆ 9 ಕಲ್ಲಿದೆ, ಅವಕ್ಕೆ ಮಾತ್ರ ಪ್ರಾಣಿ ಬಲಿನ ಕೊಡ್ತಾರೆ. ಆದರೆ ತಿಳಿದಂಥವ್ರು ಮೊಟ್ಟೆ ಸಹ ಮುಟ್ಟಿ ಗರ್ಭಗುಡಿಯೊಳಗೆ, ಅಮ್ಮನವರ ಗರ್ಭಗುಡಿಯೊಳಗೆ ಹೋಗಲ್ಲ. ಅಮ್ಮನವ್ರಿಗೆ ಬೆಳಗ್ಗೆ ಹಾಗೂ ಸಂಜೆ ನೈವೇದ್ಯನ ಮಾಡ್ತಾರೆ. ಮೊಸರನ್ನ, ಬೆಲ್ಲದನ್ನ ಈ ಥರ ಯಾವುದೇ ಇದರಲ್ಲಾದರೂ ಸಹ ಅಮ್ಮನವ್ರಿಗೆ ಬೆಳಗ್ಗೆ ಸಂಜೆ ನೈವೇದ್ಯನ ಮಾಡಲಾಗ್ತದೆ. ಹಾಗೆ ಇಲ್ಲಿ ಅಮ್ಮನವರ ಮೈ ಮೇಲೆ ಬರ್ತಾರೆ ಅನ್ನೋ ಮೂಢನಂಬಿಕೆ ಸಹ ಇಲ್ಲ. ಪ್ರಸಾದ ಆಗುತ್ತೆ, ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಬಲಗಡೆ, ಕೆಟ್ಟದಾಗುತ್ತೆ ಅನ್ನೋದಾದರೆ ಎಡಗಡೆ ಹೂವಿನ ಮುಖಾಂತರ ಅಮ್ಮನವರು ಸೂಚನೆಯನ್ನು ನೀಡ್ತಾರೆ. ಇಲ್ಲಿ ಬುಧವಾರ, ಸೋಮವಾರ, ಗುರುವಾರ, ಶನಿವಾರ ನೀವು ಪ್ರಸಾದವನ್ನು ಕೇಳ್ಬೋದು. ಮುಂಚೆ ಪ್ರತಿದಿನ ಇತ್ತು, ಈಗ ತುಂಬ ಜನ ಆಗೋದ್ರಿಂದ ಹೀಗೆ ಕೆಲವು ವಾರಗಳು ಮಾತ್ರ ನೀವು ಪೂಜೆಯಲ್ಲಿ ಹೂ ಕೇಳುವಂತಹ ಅವಕಾಶವನ್ನು ನೀಡ್ತಾರೆ. ಈ ಪ್ರತಿ ಅಮಾವಾಸ್ಯೆಯಲ್ಲಿ ಹೋಮ, ಹವನ, ಪೂಜೆ ಎಲ್ಲ ಇರುತ್ತೆ. ಇಲ್ಲಿ ಹಾಸನದ ಸ್ವಾಮೀಜಿಯವರಾದಂತಹ ಸೋಮನಾಥ್ ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಪೂಜೆ ಅಮಾವಾಸ್ಯೆ ದಿನ ನಡೆಯುತ್ತೆ. ಹಾಗೆಯೇ ಈ ಕ್ಷೇತ್ರಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಅಂತಲೇ ಹೆಸರು. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯವರು ಉದ್ಭವ ಮೂರ್ತಿಯಾಗಿರೋದ್ರಿಂದ ಈ ಕ್ಷೇತ್ರಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಅಂತ ಹೆಸರು ಬಂದಿದೆ. ಇನ್ನು ಜಾತ್ರೆ ನವೆಂಬರ್, ಡಿಸೆಂಬರ್ ಆಜುಬಾಜಲ್ಲಿ ಬರುತ್ತೆ. ಇದು 15 ದಿನಗಳ ಕಾಲ ರಥೋತ್ಸವ ಎಲ್ಲ ಇರುತ್ತೆ. ತುಂಬ ಜೋರಾಗಿ ಜಾತ್ರೆ ನಡೆಯುತ್ತೆ. ಇಷ್ಟೆಲ್ಲ ಕಾರ್ಯದರ್ಶಿ ಮೆಳೆಯ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ನ ಮೂಲಕಾಂತರ ಇದೆಲ್ಲ ನಡೆಯುತ್ತೆ. ಆ ಟ್ರಸ್ಟ್ನ ಅಧ್ಯಕ್ಷರು ನಿರ್ಮಲ ಸ್ವಾಮಿಗಳು. ಈ ಮಠಕ್ಕೆ ಸುಮಾರು 280 ಎಕರೆ ಆಸ್ತಿ ಇದೆ. ಹಾಗೆ ಸುತ್ತಮುತ್ತ ಹಳ್ಳಿಗಳೆಲ್ಲ ಈ ಮಠಕ್ಕೆ ಸ್ವಲ್ಪ ಸಂಬಂಧಪಟ್ಟಂತಹ ಆಸ್ತಿ ಎಲ್ಲ ಬಿಟ್ಕೊಟ್ಟವ್ರೆ. ಹಾಗೆ ಈ ದೇವಾಲಯವನ್ನು ಆದಿಚುಂಚನಗಿರಿ ಸ್ವಾಮಿಗಳಿಗೆ ಹಸ್ತಾಂತರ ಮಾಡಿ 13 ವರ್ಷ ಆಯಿತು. ಇವಾಗ ನಿರ್ಮಣ ಸ್ವಾಮಿಯವರು ಪೀಠಾಧ್ಯಕ್ಷರು. ಈ ಮಠಕ್ಕೆ ಅವರೇ ಪೀಠಾಧ್ಯಕ್ಷರು. ಅಂದರೆ ಕುಂದೂರು ಮಠ ಮೇಳಿಯಮ್ಮ ಅವರ ಮಠಕ್ಕೂ ಸಹ ನಿರ್ಮಣ ಸ್ವಾಮಿಯವರೇ ಪೀಠಾಧ್ಯಕ್ಷರಾಗಿದ್ದಾರೆ. ಹಾಗೆಯೇ ಮುಂಚೆಲ್ಲ ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ ಈ ದೇವಸ್ಥಾನ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಇಂಪ್ರೂವ್ ಆಗ್ತಾ ಇದೆ. ಇನ್ನೂ ಹೆಚ್ಚು ಇಂಪ್ರೂವ್ ಮಾಡಬೇಕು ಅಂತ ಸ್ವಾಮೀಜಿಗಳು ಅಂದ್ಕೊಂಡಿದ್ದಾರೆ. ಇನ್ನು ದೇವಸ್ಥಾನದಲ್ಲಿ ನಾವು ಹಣ್ಣು ಕೈ ಮಾಡಿಸೋದಾದರೆ, ಬಲಿ ಪೂಜೆ ಮಾಡೋದಾದರೆ, ಹಾಗೆ ತಡೆ ಓಡಿಸೋದಾದರೆ, ಈ ಥರ ಯಾವುದೇ ರೀತಿ ನಾವು ಪೂಜೆ ಮಾಡೋದಾದರೂ ಸಹ ನಾವು ರಶೀತಿನ ತಗೋಬೇಕಾಗುತ್ತೆ. ರಶೀತಿ ತಗೊಂಡ್ರೆ ಮಾತ್ರ ಪೂಜೆಗೆ ಅವಕಾಶ ಇರುತ್ತೆ. ಇದೆಲ್ಲ ಇತ್ತೀಚೆಗೆ ಬಂದಿರುವಂತಹ ರೂಲ್ಸ್ಗಳು. ಈ ದೇವಾಲಯವನ್ನು ಆದಿಚುಂಚನಗಿರಿ ಮಠಕ್ಕೆ ಹಸ್ತಾಂತರ ಮಾಡಿದ ಮೇಲೆ ತುಂಬ ರೂಲ್ಸ್ ಬಂದಿರೋದು. ಯಾಕೆ ಅಂದರೆ ಈ ಮಠನ ಇಂಪ್ರೂವ್ ಮಾಡಬೇಕು, ಹಾಗೆ ಸ್ವಚ್ಛತೆನ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಕೆಲವೊಂದು ರೂಲ್ಸ್ಗಳನ್ನ ಮಾಡಿದ್ದಾರೆ. श्रीहरि मनोविलासिनी श्रीनिधि महाप्रचोदिनी श्री सुखी सुमंगलांगिनी सर्व इष्ट सुप्रदायिनी ನಮ್ಮ ಮನೆಯಲ್ಲಿ ಬಂದು ನೆಲೆಸಮ್ಮ ಶಾರದೆ ಜೊತೆಯಲ್ಲಿ ಹಾಡಿನಲಿಯಮ್ಮ ಲಕ್ಷ್ಮೀ ಮಹಾಲಕ್ಷ್ಮೀ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ವರಲಕ್ಷ್ಮಿ ಲಕ್ಷ್ಮೀ ಗೃಹಲಕ್ಷ್ಮಿ ನೀ ನಗುವಾಗಿ ನಗವಾಗಿ ಬಾರಮ್ಮ. ನೋಡಿದ್ರಲ್ಲ ಫ್ರೆಂಡ್ಸ್, ಮೆಣಿಯಮ್ಮ ತಾಯಿಯ ಇತಿಹಾಸ ಹಾಗೂ ಮಹಿಮೆಯನ್ನು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ತಾಯಿ ದರ್ಶನಕ್ಕೆ ಈ ರಾಜ್ಯದಲ್ಲದೆ ಹೊರ ರಾಜ್ಯದಿಂದನೂ ಸಹ ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ. ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳಿಗೂ ಸಹ ಪರಿಹಾರ ಸಿಕ್ಕರೂ ಸಿಗ್ಬೋದು. ಯಾವುದೇ ಒಂದು ಕಾರ್ಯವನ್ನು ಮಾಡೋಕ್ಕೂ ಮುಂಚೆ ನಂಬಿಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನೀವು ಈ ತಾಯಿಯನ್ನು ನಂಬಿ ನಿಮ್ಮ ಸಮಸ್ಯೆಗೂ ಸಹ ಪರಿಹಾರವನ್ನು ಕಂಡುಕೊಳ್ಳಿ. ಹಾಗೆ ನಾನು ಕೊಡುವ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.